ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರ ಮತ್ತೊಂದು ರೋಚಕ ಹಣಾಹಣಿಯಲ್ಲಿ ಸೋಲಿನ ದವಡೆಯಲ್ಲಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ನಂಬಲಸಾಧ್ಯವಾದ ರೋಚಕ ಜಯ ಸಾಧಿಸಿದೆ. ಹೌದು ಸ್ನೇಹಿತರೆ, ಪಂದ್ಯ ಮುಗಿಯೋದಿಕ್ಕೆ ಕೇವಲ 24 ಎಸೆತಗಳಿದ್ವು. ಗೆಲ್ಲೋದಿಕ್ಕೆ ಬರೋಬ್ಬರಿ 54 ರನ್ಗಳ ಅವಶ್ಯಕತೆ ಇತ್ತು. ಕೈಯಲ್ಲಿದ್ದುದು ಕೇವಲ 3 ವಿಕೆಟ್. ಇಂಥ ಅಸಾಧ್ಯ ಪರಿಸ್ಥಿತಿಯಲ್ಲಿ ಕ್ರೀಸ್ಗೆ ಬಂದ ಆ ಒಬ್ಬ ಯುವ ಆಟಗಾರ ಇಡೀ ಪಂದ್ಯದ ಗತಿಯನ್ನೇ ಬದಲಾಯಿಸಿಬಿಟ್ಟ. KKR ಬೌಲರ್ಗಳನ್ನು ಅಕ್ಷರಶಃ ಬೆಂಡೆತ್ತಿದ ಆ ಆಟಗಾರ ಲಕ್ನೋ ತಂಡಕ್ಕೆ ಮರೆಯಲಾಗದ ಗೆಲುವು ತಂದುಕೊಟ್ಟಿದ್ದಾನೆ. ಹಾಗಾದ್ರೆ ಸೋಲು ಗ್ಯಾರಂಟಿ ಅಂದ್ಕೊಂಡಿದ್ದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟ ಆ ಹೀರೋ ಯಾರು? ಧೋನಿ ಸ್ಟೈಲ್ನಲ್ಲಿ ಹೆಲಿಕಾಪ್ಟರ್ ಶಾಟ್ ಹೊಡೆದು ಅಬ್ಬರಿಸಿದ ಆ ವಾರಿಯರ್ ಯಾರು? ಸುನಿಲ್ ನರೈನ್ ಅವರ ಸ್ಪಿನ್ ಮ್ಯಾಜಿಕ್ ನಡುವೆಯೂ ಲಕ್ನೋ ಗೆದ್ದಿದ್ದು ಹೇಗೆ? ಕೊನೆಯ ಓವರ್ನ ಆ ಹೈ ಡ್ರಾಮಾ ಹೇಗಿತ್ತು? ಇವತ್ತಿನ ವಿಡಿಯೋದಲ್ಲಿ ಈ ಎದೆಬಡಿತ ಹೆಚ್ಚಿಸಿದ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಹಾನೆ ರಘುವಂಶಿ ಆಟ, KKR ಸ್ಪರ್ಧಾತ್ಮಕ ಮೊತ್ತ. ಸ್ನೇಹಿತರೆ, ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ KKR ಆರಂಭದಲ್ಲಿ ಫಿನ್ ಅಲೆನ್ ವಿಕೆಟ್ ಕಳ್ಕೊಳ್ತು. ಆದರೆ ನಾಯಕ ಅಜಿಂಕ್ಯ ರಹಾನೆ ಮತ್ತು ಯುವ ಆಟಗಾರ ಅಂಗಕ್ರಿಶ್ ರಘುವಂಶಿ ಅದ್ಭುತ ಜೊತೆಯಾಟ ಆಡಿ ತಂಡಕ್ಕೆ ಆಧಾರ ಆದರು. ಕೊನೆಯಲ್ಲಿ ಬಂದ ರೋಮನ್ ಪೋವೆಲ್ ಕೇವಲ 24 ಎಸೆತಗಳಲ್ಲಿ 39 ರನ್ ಹಾಗೂ ಕ್ಯಾಮರೂನ್ ಗ್ರೀನ್ 24 ಎಸೆತಗಳಲ್ಲಿ 32 ರನ್ ಚಚ್ಚಿದ್ರು. ಈ ಸ್ಫೋಟಕ ಆಟದ ನೆರವಿನಿಂದ KKR 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 181 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕ್ತು. ಪಿಚ್ ಸ್ವಲ್ಪ ಸ್ಲೋ ಆಗಿದ್ರಿಂದ ಇದು ಬೃಹತ್ ಮೊತ್ತ ಅಂತಾನೆ ವಿಶ್ಲೇಷಿಸಲಾಗಿತ್ತು. ನರೈನ್ ಸ್ಪಿನ್ ಮ್ಯಾಜಿಕ್, ಸೋಲಿನ ಸುಳಿಗೆ ಸಿಲುಕಿದ ಲಕ್ನೋ. 182 ರನ್ಗಳ ಗುರಿ ಬೆನ್ನತ್ತಿದ ಲಕ್ನೋ ತಂಡಕ್ಕೆ KKR ಬೌಲರ್ಗಳು ತೀವ್ರ ಕಾಟ ನೀಡಿದ್ರು. ಒಂದು ಕಡೆ ಆಯುಷ್ ಬದೋನಿ ಭರ್ಜರಿ ಅರ್ಧಶತಕ ಸಿಡಿಸಿ ಹೋರಾಡ್ತಿದ್ರೆ, ಇನ್ನೊಂದು ಕಡೆ ಮಾರ್ಕ್ರಮ್, ಮಿಚೆಲ್ ಮಾರ್ಷ್, ರಿಷಬ್ ಪಂತ್ ಮತ್ತು ನಿಕೋಲಸ್ ಪೂರನ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿದ್ರು. ವಿಶೇಷ ಅಂದರೆ KKRನ ಸ್ಪಿನ್ ಮಾಂತ್ರಿಕ ಸುನಿಲ್ ನರೈನ್ ತಮ್ಮ 4 ಓವರ್ಗಳಲ್ಲಿ ಕೇವಲ 13 ರನ್ ನೀಡಿ 1 ವಿಕೆಟ್ ಕಿತ್ತು ಲಕ್ನೋ ಬ್ಯಾಟರ್ಗಳನ್ನು ಕಟ್ಟಿ ಹಾಕಿದ್ರು. 16ನೇ ಓವರ್ನ ಕೊನೆಯ ಎಸೆತದಲ್ಲಿ ಬದೋನಿ ಔಟ್ ಆದಾಗ ಲಕ್ನೋ 128 ರನ್ಗಳಿಗೆ 7 ವಿಕೆಟ್ ಕಳ್ಕೊಂಡಿತ್ತು. ಗೆಲ್ಲೋದಕ್ಕೆ 24 ಎಸೆತಗಳಲ್ಲಿ 54 ರನ್ ಬೇಕಿತ್ತು. ಕ್ರೀಸ್ನಲ್ಲಿ ಬಾಲಂಗೋಚಿಗಳಷ್ಟೇ ಉಳಿದಿದ್ರು. ವಿಕೆಟ್ ಬೇರೆ ಕಷ್ಟ ಇತ್ತು. ಬಾಲ್ ಬ್ಯಾಟ್ಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಈ ಹಂತದಲ್ಲಿ KKR ಗೆಲುವು ಪಕ್ಕಾ ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. ಶುರುವಾಯಿತು ಮುಕುಲ್ ಚೌಧರಿ ರಣಾರ್ಭಟ, ಬೆಚ್ಚಿ ಬಿದ್ದ KKR. ಆದ್ರೆ ಸ್ನೇಹಿತರೆ, ಇಲ್ಲಿಂದ ಶುರುವಾಗಿದ್ದೇ ಅಸಲಿ ಆಟ. 8ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ಮುಕುಲ್ ಚೌಧರಿ ವಿಕೆಟ್ ಉಳಿಸಿಕೊಳ್ಳುವ ಬದಲು KKR ಬೌಲರ್ಗಳ ಮೇಲೆ ಮುಗಿಬಿದ್ರು. ಕೇವಲ 27 ಎಸೆತಗಳನ್ನು ಎದುರಿಸಿದ ಮುಕುಲ್ ಬರೋಬ್ಬರಿ 7 ಬೃಹತ್ ಸಿಕ್ಸರ್ಗಳನ್ನು ಸಿಡಿಸಿ ಅಜೇಯ 54 ರನ್ ಚಚ್ಚಿದ್ರು. ಅವರ ಅಬ್ಬರ ಹೇಗಿತ್ತು ಅಂದ್ರೆ, 17ನೇ ಓವರ್ನಲ್ಲಿ ವೈಭವ್ ಅರೋರಾಗೆ 2 ಸಿಕ್ಸರ್ ಸಿಡಿಸಿದ್ರೆ, 18ನೇ ಓವರ್ನಲ್ಲಿ ಕಾರ್ತಿಕ್ ತ್ಯಾಗಿಗೆ ಮತ್ತೊಮ್ಮೆ 2 ಸಿಕ್ಸರ್ ಚಚ್ಚಿದ್ರು. ಇನ್ನು 19ನೇ ಓವರ್ ಬೌಲ್ ಮಾಡಿದ ಕ್ಯಾಮರೂನ್ ಗ್ರೀನ್ಗೆ ಬರೋಬ್ಬರಿ 2 ಸಿಕ್ಸರ್ ಹಾಗೂ 1 4 ಸಿಡಿಸಿ KKR ಬೆವರಿಳಿಸಿದ್ರು. ಅದರಲ್ಲೂ ವೈಭವ್ ಅರೋರಾ ಬೌಲಿಂಗ್ನಲ್ಲಿ ಮುಕುಲ್ ಸಿಡಿಸಿದ ಆ ಹೆಲಿಕಾಪ್ಟರ್ ಶಾಟ್ ಮತ್ತು ಟೆನ್ನಿಸ್ ಶೈಲಿಯ 4 ಹ್ಯಾಂಡ್ ಸಿಕ್ಸರ್ ನೋಡುಗರನ್ನ ನಿಬ್ಬೆರಗಾಗಿಸಿದ್ವು. 8ನೇ ವಿಕೆಟ್ಗೆ ಆವೇಶ್ ಖಾನ್ ಜೊತೆ ಸೇರಿ ಮುರಿಯದ 54 ರನ್ಗಳ ಐತಿಹಾಸಿಕ ಜೊತೆಯಾಟವಾಡಿದ ಮುಕುಲ್ ಪಂದ್ಯವನ್ನ ಕೊನೆಯ ಓವರ್ಗೆ ಕೊಂಡೊಯ್ದ್ರು. ಕೊನೆಯ ಓವರ್ ಹೈ ಡ್ರಾಮಾ, ರೋಚಕವಾಗಿ ಗೆದ್ದ ಲಕ್ನೋ. ಕೊನೆಯ ಓವರ್ನಲ್ಲಿ ಲಕ್ನೋ ಗೆಲುವಿಗೆ 14 ರನ್ಗಳ ಅವಶ್ಯಕತೆ ಇತ್ತು. ಬೌಲಿಂಗ್ ಮಾಡೋದಕ್ಕೆ ಬಂದಿದ್ದು ವೈಭವ್ ಅರೋರಾ. ಮೊದಲ ಬಾಲ್ಗೆ ಸಿಂಗಲ್ ತೆಗೆದು ಮುಕುಲ್ ಚೌಧರಿಗೆ ಸ್ಟ್ರೈಕ್ ನೀಡಿದ್ರು ಆವೇಶ್ ಖಾನ್. ಮುಕುಲ್ ಚೌಧರಿ 2ನೇ ಎಸೆತವನ್ನ ಸಿಕ್ಸರ್ ಗಟ್ಟಿ ಪಂದ್ಯವನ್ನ ಲಕ್ನೋ ಕಡೆಗೆ ಎಳೆದು ತಂದ್ರು. ಇನ್ನೇನು ಕೇವಲ 4 ಬಾಲ್ಗೆ 7 ರನ್ ಬೇಕಿತ್ತು. ಆದ್ರೆ ಮುಂದಿನ 2 ಬಾಲ್ ಡಾಟ್ ಆಯಿತು. ಅದ್ಭುತವಾಗಿ ಬೌಲ್ ಮಾಡಿದ ವೈಭವ್ ಅರೋರಾ ಪಂದ್ಯವನ್ನ ಮತ್ತಷ್ಟು ರೋಚಕ ಹಂತಕ್ಕೆ ಎಳೆದು ತಂದ್ರು. 2 ಬಾಲ್ನಲ್ಲಿ 7 ರನ್ ಬೇಕಿತ್ತು. ಆದರೆ 5ನೇ ಬಾಲನ್ನು ಅತ್ಯದ್ಭುತವಾಗಿ ಸಿಕ್ಸರ್ ಗಟ್ಟಿದ ಮುಕುಲ್ ಚೌಧರಿ ಸ್ಕೋರ್ ಲೆವೆಲ್ ಮಾಡಿದ್ರು. ಇದರಿಂದ ಕೊನೆಯ ಎಸೆತದಲ್ಲಿ ಗೆಲ್ಲೋದಕ್ಕೆ 1 ರನ್ ಬೇಕಿದ್ದಾಗ ಮುಕುಲ್ ಚೆಂಡನ್ನ ಮಿಸ್ ಮಾಡಿದ್ರು. ಆದರೆ ಕೀಪರ್ ರಘುವಂಶಿ ಚೆಂಡನ್ನ ಹಿಡಿಯೋದಕ್ಕೆ ವಿಫಲರಾದ್ರು. ಇದೇ ಗ್ಯಾಪ್ನಲ್ಲಿ ಬೈ ಮೂಲಕ 1 ರನ್ ಕದ್ದ ಲಕ್ನೋ ತಂಡ ಅಸಾಧ್ಯವಾಗಿದ್ದ ಪಂದ್ಯವನ್ನ ಗೆದ್ದು ಬೀಗಿತು.
ಪಂದ್ಯದ ನಂತರ ಮಾತನಾಡಿದ ಕೆಕೆಆರ್ ನಾಯಕ ಅಜಿಂಕ್ಯ ರಹಾನೆ ಕೂಡ ಮುಕುಲ್ ಚೌಧರಿ ಅವರದ್ದು ಅದ್ಭುತ ಇನ್ನಿಂಗ್ಸ್ ಅಂತ ಕೊಂಡಾಡಿದ್ರು. ಅಷ್ಟಕ್ಕೂ ಯಾರೀ ಮುಕುಲ್ ಚೌಧರಿ ಅಂತ ನೋಡೋದಾದ್ರೆ, ದೇಶೀಯ ಕ್ರಿಕೆಟ್ನಲ್ಲಿ ರಾಜಸ್ಥಾನ್ ಪರ ಆಡುವ ಮುಕುಲ್ ಇತ್ತೀಚೆಗೆ ನಡೆದ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಸ್ಫೋಟಕ ಆಟವಾಡಿ ಗಮನ ಸೆಳೆದಿದ್ರು. ಅಚ್ಚರಿ ಅಂದ್ರೆ ಆರಂಭದಲ್ಲಿ ಮೀಡಿಯಂ ಪೇಸರ್ ಆಗಿದ್ದ ಇವರು ನಂತರ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಬದಲಾಗಿದ್ರು. ಡೆತ್ ಓವರ್ಗಳಲ್ಲಿ 160ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುವ ಸಾಮರ್ಥ್ಯ ಹೊಂದಿರುವ ಇವರನ್ನ IPL 2026ರ ಹರಾಜಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಲಕ್ನೋ ನಡುವಿನ ಭಾರೀ ಪೈಪೋಟಿಯ ನಂತರ ಅಂತಿಮವಾಗಿ ಲಕ್ನೋ ತಂಡ ಬರೋಬ್ಬರಿ 2.6 ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿತ್ತು. ಇದೇ ಮುಕುಲ್ ಚೌಧರಿ ಈಗ ಲಕ್ನೋಗೆ ನಂಬಲಸಾಧ್ಯ ಗೆಲುವು ತಂದುಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ರೋಚಕ ಪಂದ್ಯದ ಬಗ್ಗೆ ನೀವೇನು ಹೇಳ್ತೀರಿ? 24 ಬಾಲ್ಗೆ 54 ರನ್ ಬೇಕಿದ್ದಾಗ ಒಂಟಿ ಸಲಗದಂತೆ ಹೋರಾಡಿ ಲಕ್ನೋವನ್ನು ಗೆಲ್ಲಿಸಿದ ಮುಕುಲ್ ಚೌಧರಿ ಆಟ ನಿಮಗೆ ಇಷ್ಟ ಆಯ್ತಾ? ಗೆದ್ದೆ ಬಿಟ್ವಿ ಅಂತ ಬೀಗ್ತಾ ಇದ್ದ KKR ಸೋಲಿಗೆ ಅಸಲಿ ಕಾರಣ ಯಾರು? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.